ನಮಸ್ಕಾರ ವೀಕ್ಷಕರೇ, ಶಿವಶಕ್ತಿ ಜ್ಞಾನ ಮತ್ತು ಶಕ್ತಿಯ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಈಶಾನ್ಯ ಕಾಳಿ ಉಪಾಸಕರಾಗಿರುವಂಥ ಶ್ರೀಯುತ ಪ್ರವೀಣ್ ದೀಕ್ಷಿತ್ ಗುರುಜಿಯವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ನಮಸ್ತೆ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮ ಅಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಗುರುಗಳೇ, ಇವತ್ತಿನ ಪ್ರಶ್ನೆ ಬಂದು ಶಿವನ್ನ ನಾವು ಒಲಿಸ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ, ಜೊತೆಗೆ ಈ ಪ್ರದೋಷ ಪೂಜೆ ಅಂತ ಮಾಡ್ತಾರೆ ಕೆಲವೊಮ್ಮೆ, ಇದರ ಒಂದು ವಿಶೇಷತೆ ಏನು, ಇದನ್ನು ಯಾರೆಲ್ಲ ಮಾಡಬಹುದು, ಇದರಿಂದ ಸಿಗುವಂಥ ಲಾಭಗಳಾಗಿರ್ಬೋದು, ಫಲಾನುಫಲಗಳು ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಮಾಹಿತಿನ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಏನಂದರೆ ಶಿವ ಶಕ್ತಿ ಈ ಎರಡೂ ಪದದ ಅರ್ಥ ತಿಳಿಬೇಕು ಮನುಷ್ಯ. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ ನಾವು ಹೇಳ್ತೀವಿ. ಅದೇ ರೀತಿಯಾಗಿ ಶಿವ ಎಲ್ಲರಿಗೂ ಒಳ್ಳೆಯಲ್ಲ, ಅವನು ಒಲಿದ್ರೆ ಪೂರ್ಣವಾಗಿ ಕೊಡ್ತಾನೆ ಅಂತ ಹೇಳ್ತೀವಿ. ನಾನು ಪ್ರಾರಂಭದಲ್ಲಿ ಒಂದು ಮಂತ್ರವನ್ನು ಹೇಳಿದೆ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮ ಅಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಅಂದರೆ ನೀವೆಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತೀರಾ. ಪ್ರಾರಂಭ ಮಾಡಿದಾಗ ಎಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತೀರಾ? ಶೃಂಗೇರಿನಲ್ಲಿ ಮಾಡ್ತೀವಿ. ಖಂಡಿತ. ಆದರೆ ಅಲ್ಲಿಗಿಂತ ಮುಂಚೆ ಶಿವಾಲಯದಲ್ಲಿ ವಿದ್ಯಾಭ್ಯಾಸ ಪ್ರಾರಂಭ ಮಾಡಬೇಕು. ಶಿವನ ಸನ್ನಿಧಾನದಲ್ಲಿ ಶಿವನ ಮುಂದೆ ಕೂಡಿಸಿ ಮಕ್ಕಳಿಗೆ ಫಸ್ಟು ನಾವು ಬರೆಸೋದೇ ಓಂ ನಮಃ ಶಿವಾಯ ಅಂತ. ಏನಕ್ಕೆ ಅಂದರೆ ಈಶಾನ ಸರ್ವವಿದ್ಯಾನಾಂ ಅಂದರೆ ಸರ್ವವಿದ್ಯೆಗೂ ಅಧಿಪತಿ ಶಿವನೇ ಆಗಿರ್ತಾನೆ. ಆದರೆ ಶಿವ ಎಲ್ಲವನ್ನೂ ನೋಡೋಕ್ಕೆ ಸಾಧ್ಯವಿಲ್ವಲ್ಲ, ಹಾಗಾಗಿ ಸರಸ್ವತಿಯನ್ನು ಕರೆದು ಇದನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ. ಸರಸ್ವತಿ ವಿದ್ಯೆಗೆ ಅಧಿದೇವತೆ ಆಗಿರ್ತಾಳೆ. ಅದಕ್ಕೆ ನಾವು ಮೊದಲನೇದಾಗಿ ಶಿವನ ದೇವಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮುಗಿದ ನಂತರವೇ ಶೃಂಗೇರಿಯಲ್ಲಿ ಹೋಗಿ ಅಮ್ಮನವರ ಮುಂದೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಶೃಂಗೇರಿ ಕರ್ಕೊಂಡೋಗಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಇಲ್ಲ, ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಶಿವನ ಮುಂದೆ ಮಾಡಿದ ವಿದ್ಯೆ ಪೂರ್ಣವಾದ ವಿದ್ಯೆ ಅಂತ ಹೇಳ್ತೀವಿ. ಮತ್ತು ಶಿವನನ್ನು ನಾವೇನು ಕೇಳೋಕ್ಕೆ ಸಾಧ್ಯ ಅಂದರೆ ಒಂದು ಮುಕ್ತಿ, ಇನ್ನೊಂದು ಮೋಕ್ಷ. ಇದೆರಡೇ ಕೇಳೋಕ್ಕೆ ಸಾಧ್ಯ. ಶಿವನನ್ನು ಭಗವಂತ ಹಣ ಕೊಡಪ್ಪ ಅಂದರೆ ಖಂಡಿತ ಕೊಡಲ್ಲ ಶಿವ. ಮತ್ತು ನಮ್ಮ ಮನೆ ದೇವರು ಶಿವನೇ ಸ್ವಾಮಿ, ಅವನೇ ಕೊಡದೇ ಇದ್ದರೆ ಇನ್ಯಾರು ಕೊಡೋಕ್ಕೆ ಸಾಧ್ಯ ಅಂದಾಗ ಕೊಡ್ತಾನೆ ಶಿವ. ಯಾವಾಗ ಗೊತ್ತಾ? ಪ್ರತಿ ತಿಂಗಳ ಮಾಸದಲ್ಲಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷದಲ್ಲಿ ಪ್ರದೋಷ ಪೂಜೆಗಳನ್ನು ಮಾಡ್ತಾರೆ ದೇವಾಲಯಗಳಲ್ಲಿ. ಆ ಪ್ರದೋಷ ಪೂಜೆ ಮಾಡಿದಾಗ ಏನು, ಪ್ರದೋಷ ಪೂಜೆ ಅಂದರೆ ಏನು? ಎಷ್ಟೋ ದೇವಾಲಯಗಳಲ್ಲಿ ನೀವು ನೋಡಿರ್ತೀರ, ಮೊದಲಾಗಿ ಪ್ರದೋಷದಲ್ಲಿ ನಂದಿಗೆ ಅಭಿಷೇಕ ಆಗುತ್ತೆ, ತದನಂತರವೇ ಶಿವನ ಆರಾಧನೆ ಆಗುತ್ತೆ. ಏನಕ್ಕೆ ನಂದಿಗೆ ಅಭಿಷೇಕ ಆಗುತ್ತೆ ಅಂದಾಗ ಶಿವ ನಂದಿಗೆ ಕೊಟ್ಟ ವರ, ಪ್ರದೋಷ ಕಾಲದಲ್ಲಿ ನನ್ನನ್ನು ಮೊದಲದಾಗಿ ಆರಾಧನೆ ಮಾಡಿ ನನಗೆ ಮಂಗಳಾರತಿ, ನನಗೆ ನೈವೇದ್ಯವನ್ನು ಮಾಡಿದಾಗ ಪ್ರಥಮ ಪೂಜೆ, ನನ್ನನ್ನು ಯಾವ ಭಕ್ತಾದಿಗಳು ಏನೇ ಪ್ರಾರ್ಥನೆಯನ್ನು ನನಗೆ ಸಲ್ಲಿಸಿದ್ರು ಅದನ್ನು ಈಡೇರಿಸ್ಕೊಡ್ಬೇಕು ನೀನು ಅಂತ ಶಿವನನ್ನು ನಂದಿ ಕೇಳಿರ್ತಾನಂತೆ. ಅದಕ್ಕೋಸ್ಕರವಾಗಿ ಪ್ರದೋಷ ಕಾಲದಲ್ಲಿ ಫಸ್ಟು ನಂದಿಗೆ ಅಭಿಷೇಕ, ತದನಂತರ ಶಿವನಿಗೆ ಅಭಿಷೇಕವನ್ನು ಮಾಡೋದು. ಏನಕ್ಕೆ ಪ್ರದೋಷ ಕಾಲ ನಾನು ತಗೊಂಡೆ ಅಂದರೆ, ಪ್ರದೋಷ ಕಾಲದಲ್ಲಿ ಮಾತ್ರ ಶಿವ ನಿಮಗೆ ಮಹಾಲಕ್ಷ್ಮಿಯ ಅನುಗ್ರಹ ಕೊಡೋಕ್ಕೆ ಸಾಧ್ಯ. ಇನ್ಯಾವ ಸಮಯದಲ್ಲೂ ಕೇಳಿದ್ರು ಅವನು ಭೋಲೇನಾಥ, ಅವನು ಏನು ಕೊಡೋಕ್ಕೆ ಸಾಧ್ಯ? ನಾವು ಒಂದೊಂದು ದೇವತೆಗಳಿಗೆ ಅದರದೇ ಆದ ಒಂದು ಪ್ರತೀತಿಯನ್ನು ಇಟ್ಟಿದ್ದೀವಿ. ಗಣಪತಿ ಭಕ್ಷಪ್ರಿಯ, ಅವನ ಮುಂದೆ ನೀವು ಎಷ್ಟೇ ಮಂತ್ರವನ್ನು ಹೇಳಿ ಏನೇ ಅಲಂಕಾರವನ್ನು ಮಾಡಿದ್ರೂ ಅವನು ತೃಪ್ತಿ ಆಗಲ್ಲ. ಅವನಿಗೆ ವಿಧ ವಿಧವಾದ ಭಕ್ಷ್ಯಗಳನ್ನು ಇಟ್ಟಾಗ ಮಾತ್ರ ಅವನು ತೃಪ್ತಿ. ನಾರಾಯಣ ಅಲಂಕಾರ ಪ್ರಿಯ, ಅವನಿಗೆ ನೀವು ಎಷ್ಟೇ ಮಂತ್ರ ಹೇಳಿ ಏನೇ ನೈವೇದ್ಯ ಹೇಳಿ ನನಗೆ ಅಲಂಕಾರ ಇರಬೇಕು ಅಂತಾನೆ ನಾರಾಯಣ. ಅವನಿಗೆ ಎಷ್ಟು ಆಡಂಬರವಾಗಿ ಅಲಂಕಾರವನ್ನು ಮಾಡ್ತೀರಾ ಅಷ್ಟು ತೃಪ್ತಿ ಆಗ್ತಾನೆ. ಅದೇ ರೀತಿ ಶಿವ ಅಭಿಷೇಕ ಪ್ರಿಯ, ಅವನ ಮೇಲೆ ಸದಾ ಗಂಗೆ ಇರ್ತಾಳೆ. ಆ ಗಂಗೆ ಅವಳ ತಲೆ ಮೇಲೆ ಬೀಳ್ತಾ ಇದ್ದರೆ ಶಿವ ತೃಪ್ತನಾಗಿರ್ತಾನೆ. ಆ ಪ್ರದೋಷ ಕಾಲದಲ್ಲಿ
ಪಂಚಾಮೃತ ಅಭಿಷೇಕ, ಏಕವಾರ ರುದ್ರಾಭಿಷೇಕ, ಚಮಕ, ಇದೆಲ್ಲ ಅಭಿಷೇಕಗಳಾಗುತ್ತೆ. ಅಭಿಷೇಕಗಳಾದಾಗ ಶಿವ ತೃಪ್ತನಾಗಿರ್ತಾನಂತೆ. ಆ ತೃಪ್ತನಾದ ಶಿವನನ್ನು ನೋಡೋಕ್ಕೆ ಯಾರು ಬರ್ತಾರೆ ಪ್ರದೋಷ ಕಾಲದಲ್ಲಿ ಅಂದರೆ ಸಾಕ್ಷಾತ್ ಅವಳ ತಂಗಿ ಮಹಾಲಕ್ಷ್ಮಿ ಬರ್ತಾಳೆ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದಾಗ, ನೀವು ಕೇರಳದಲ್ಲಿ ಒಂದು ದೇವಾಲಯ ಇದೆ. ಆ ದೇವಾಲಯದಲ್ಲಿ ದೇವಸ್ಥಾನದ ಹೆಸರು ಏನು ಗೊತ್ತಾ? ರಾಜರಾಜೇಶ್ವರ. ಎಲ್ಲೂ ಕೂಡ ನೀವು ಇನ್ನೊಂದು ದೇವಸ್ಥಾನ ನೋಡೋಕ್ಕೆ ಸಾಧ್ಯವೇ ಇಲ್ಲ. ಆ ಕೇರಳದ ಕಣ್ಣೂರಿನಲ್ಲಿ ತಳಿಪುರಂಬಂ ಅನ್ನೋ ಒಂದು ಕ್ಷೇತ್ರದಲ್ಲಿ ರಾಜರಾಜೇಶ್ವರ ಪ್ರತಿಷ್ಠಾಪನೆ ಆಗಿದೆ. ಆ ಜಾಗದ ವಿಶೇಷ ಏನಂದರೆ, ಆ ಜಾಗದಲ್ಲಿ ತಳಿಪುರಂಬಂ ಕ್ಷೇತ್ರದಲ್ಲಿ ಮಶಾಣವೇ ಇಲ್ಲ. ಮಶಾಣ ಎಲ್ಲಿಲ್ಲ ಅಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡುವಂಥ ಶಿವ ಹೇಳ್ತಾನೆ. ಯಾರಿಗೆ? ಪರಶುರಾಮರಿಗೆ. ಅದಕ್ಕೆ ಅದನ್ನು ಪರಶುರಾಮ ಕ್ಷೇತ್ರ ಅಂತ ಕರಿತೀವಿ. ಆ ಕ್ಷೇತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರಾತಃ ಕಾಲದಲ್ಲಿ ದರ್ಶನದ ಭಾಗ್ಯವೇ ಇಲ್ಲ. ಅಂದರೆ ದೇವಸ್ಥಾನದ ಒಳಗಡೆ ಹೋಗೋ ಹಾಗಿಲ್ಲ? ಖಂಡಿತ ಇಲ್ಲ. ಅಷ್ಟು ದೂರ ಹೋಗ್ತೀವಿ ಸ್ವಾಮಿ, ಶಿವನನ್ನು ನೋಡೋಕ್ಕಾಗಲ್ಲ ಅಂದರೆ ಖಂಡಿತ ನೋಡ್ಬೋದು. ಯಾವಾಗ ಅಂದರೆ ಸಾಯಂಕಾಲದಲ್ಲಿ ಶಿವನ ದರ್ಶನ ಇದೆ. ಆ ಕ್ಷೇತ್ರದಲ್ಲಿ ಏನು ಪ್ರತೀತಿ ಅಂದರೆ, ಸಾಯಂಕಾಲದಲ್ಲಿ ತನ್ನ ತಂಗಿ ಶಿವನನ್ನು ನೋಡೋಕ್ಕೆ ಬರ್ತಾಳೆ ಆ ಕ್ಷೇತ್ರದಲ್ಲಿ. ಅದಕ್ಕೆ ಯಾರಿಗೆ ಹಣದ ಸಮಸ್ಯೆ ಇರುತ್ತೆ ಅವ್ರನ್ನ ನಾವು ಕರ್ಕೊಂಡೋಗಿ ಆ ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿಸಿ ಪ್ರತಿ ತಿಂಗಳು ನಾವು ಕರ್ಕೊಂಬರ್ತೀವಿ. ಮಹಾಲಕ್ಷ್ಮಿ ಅನುಗ್ರಹ ಬೇಕು ಅಂದರೆ ರಾಜರಾಜೇಶ್ವರನ ದರ್ಶನ ಮಾಡಬೇಕು. ಅಲ್ಲಿ ದರ್ಶನ ಮಾಡಿದ್ದು ಬಂದ ನಂತರ ಅವರ ಒಂದು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಸ್ ಆಗುತ್ತೆ? ಖಂಡಿತ ಆಗುತ್ತೆ. ಅಲ್ಲಿ ನೀವು ಯಾವ ಅಭಿಷೇಕ ಕೂಡ ನೋಡೋಕ್ಕೆ ಸಾಧ್ಯವಿಲ್ಲ. ಅಭಿಷೇಕ ಒಂದೇ. ಆ ಕ್ಷೇತ್ರದ ಮಹಿಮೆ ಬಹಳ ದೊಡ್ಡದು, ಅದನ್ನು ಬಹಳ ಸಮಯ ತಗೊಳ್ಳುತ್ತೆ. ಹಾಗಾಗಿ ನಮಗೆ ಈ ಪ್ರದೋಷ ಕಾಲದಲ್ಲಿ ಆ ಸಮಯದಲ್ಲಿ ಮಾತ್ರ ಶಿವನನ್ನು ಆರಾಧನೆ ಮಾಡಿದಾಗ ಮಹಾಲಕ್ಷ್ಮಿಯ ಪೂರ್ಣ ಅನುಗ್ರಹ ಕೊಡ್ತಾನೆ ಭಗವಂತ. ಖಂಡಿತ ಗುರುಗಳು, ಇವತ್ತಿನ ವಿಡಿಯೋನಲ್ಲಿ ಶಿವನ ಒಲಿಸ್ಕೊಳ್ಳುವಂಥದ್ದು ಹೇಗೆ, ಜೊತೆಗೆ ಪ್ರದೋಷ ಕಾಲದಲ್ಲಿ ಮಾಡುವಂಥ ಪೂಜೆಯ ಒಂದು ವಿಧಾನವನ್ನು ಕೂಡ ತಿಳಿಸ್ಕೊಟ್ರಿ. ಅದರಿಂದ ಮಹಾಲಕ್ಷ್ಮಿ ಹೇಗೆ ಒಲಿತಾಳೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಜಯ ಶ್ರೀಕೃಷ್ಣ. ಇನ್ನು ಗುರುಗಳು ಕೊಟ್ಟಿರುವಂಥ ಈ ವಿಶೇಷವಾಗಿರುವಂಥ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.